ಹೇ ಶಾರದೆ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಸಾಕ್ಷರತಾ ದಿನದ ಒಂದು ಶುಭಾಶಯಗಳು. ನಾಡಿನ ಒಂದು ಅಡಿಪಾಯಕ್ಕೆ ಇವತ್ತು ಸಾಕ್ಷರತೆಯ ಒಂದು ಗಟ್ಟಿತನ, ಮತ್ತು ಹಾಗೆಯೇ ಸೋಮವಾರದ ಶುಭೋದಯ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಹಾಗೆಯೇ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಬೇಕಾಗಿದೆ. ಎಲ್ಲೋ ಒಂದು ಕಡೆ ಇವತ್ತು ಪ್ರಾದೇಶಿಕದ ಅಸ್ತಿತ್ವದ ಇಲ್ಲದೇ ಇವತ್ತು ರಾಜ್ಯ ಕೊರಗ್ತಿದೆ. ಒಂದು ಕಡೆ ನೆಲ, ಜಲ, ಸಂಸ್ಕೃತಿ, ನಾಡು, ನುಡಿ ಎಲ್ಲವೂ ನಶಿಸಿ ಹೋಗ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಇವತ್ತು ಉಳಿಬೇಕಾಗಿದೆ. ಎಲ್ಲೋ ಒಂದು ಕಡೆ ಇವತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಒಂದು ಪ್ರಾದೇಶಿಕದ ಒಂದು JDS ಪಕ್ಷ ಇವತ್ತು ನಾಡಿನಲ್ಲಿ ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು, 14 ತಿಂಗಳು ಮತ್ತು 11 ತಿಂಗಳು. ಹಾಗೆ ದೇವೇಗೌಡ ಅಪ್ಪಾಜಿಯವರು 11 ತಿಂಗಳಾಗಿದ್ದರು. ಎಲ್ಲೋ ಒಂದು ಕಡೆ ಅವ್ರು ಕೊಟ್ಟಂಥ ಆಡಳಿತ ಎಲ್ಲೋ ಒಂದು ಕಡೆ ಪ್ರಾದೇಶಿಕತೆಯಿಂದ ಇವತ್ತು ಎಷ್ಟೋ ಕುಡಿಯುವ ನೀರಿನ ಆಕಾರ ಬೆಂಗಳೂರಿಗೆ 9 TMC ನೀರು ದೇವೇಗೌಡರ ಅಪ್ಪಾಜಿಯಿಂದ ಬಂದಿದೆ. ಎಷ್ಟೋ ರಸ್ತೆಗಳು ಇದಾಗಿದೆ, ಅಭಿವೃದ್ಧಿ ಆಗಿದೆ. ಎಷ್ಟೋ ರೈತರುಗಳು ಬೆಳೆಗೆ ಸೂಕ್ತ ಬೆಲೆ ಕೊಟ್ಟಿದ್ದಾರೆ. ಮತ್ತು ಹಾಗೆಯೇ ಇವತ್ತು ಕುಮಾರಣ್ಣವರ ಸರ್ಕಾರದಿಂದ ಭಾಗ್ಯಲಕ್ಷ್ಮಿ ಬಂತು, ಉಚಿತ ಬೈಸಿಕಲ್ ಬಂತು. ಎಲ್ಲೋ ಒಂದು ಕಡೆ ಅವ್ರ ಸಮ್ಮಿಶ್ರ ಸರ್ಕಾರದಲ್ಲಿ ಕೊಟ್ಟಂಥ ಗ್ರಾಮ ವಾಸ್ತವ್ಯ ಮತ್ತು ಅವ್ರು ಕೊಟ್ಟಂಥ ಹೈಟೆಕ್ ಬೆಂಗಳೂರು ಎಲ್ಲೋ ಒಂದು ಕಡೆ ಎಲ್ಲವೂ ಒಂದು ಇಡೀ ಒಂದು ಜಗಜ್ಜಾಹೀರಾತಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷ ಯಾಕೆ ಬೇಕಾಗಿಲ್ಲ? ರಾಜ್ಯದಲ್ಲಿ ಎಷ್ಟೋ ಇವತ್ತು ಕನ್ನಡ ಪರ ಹೋರಾಟಗಳು ಇವೆ. ರಾಜ್ಯದಲ್ಲಿ ಎಷ್ಟೆಷ್ಟು ಕನ್ನಡ ಪರ ಹೋರಾಟಗಳು ಇವತ್ತು ಕನ್ನಡ ಪರವಾಗಿ ಹೋರಾಟ ಮಾಡ್ತಿದೆ. ಉದ್ಯೋಗದಲ್ಲಿ ಬ್ಯಾಂಕ್ಗಳಲ್ಲಿ ಸರಿಯಾದಂಥ ಉದ್ಯೋಗಗಳಿಲ್ಲ ಸರ್. ಎಲ್ಲೋ ಒಂದು ಕಡೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿದೆ. ಎಲ್ಲೋ ಒಂದು ಕಡೆ ಹಳ್ಳಿಗಾಡಿನ ನನ್ನ ರೈತರು ಇವತ್ತು ಹತ್ಯೆ ಆಗ್ತಿದೆ. ಎಷ್ಟೆಷ್ಟು ಸಮಸ್ಯೆಗಳಿದೆ. ಇವತ್ತು ಕುಡಿಯುವ ನೀರು, ಒಳಚರಂಡಿ, ಇವತ್ತು ಗ್ಯಾರಂಟಿ ಅಂತ ಕೊಡ್ಕೊಂಡು ನಮ್ಮ ಸರ್ಕಾರಗಳು ಇವತ್ತು ಜನರನ್ನೆಲ್ಲ ಬೀದಿ ಪಾಲು ಮಾಡಿದೆ. ಎಲ್ಲ ಒಂದು ರೇಟ್ಗಳು, ಹಾಲು, ಮೊಸರು ಮತ್ತು ದಿನನಿತ್ಯದ ಪದಾರ್ಥಗಳು ಎಲ್ಲ ಬೆಲೆವು ಗಗನಕ್ಕೇರಿದೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಾಡಲ್ಲಿ ಎಷ್ಟು ತೊಂದರೆಗಳಾಗ್ತಿದೆ. ಉದ್ಯೋಗದಲ್ಲಿ ತೊಂದರೆ, ಮತ್ತು ಬಡತನದಲ್ಲಿ ತೊಂದರೆ, ರೈತರಿಗೆ ಉದ್ಧಾರಕ್ಕೆ ತೊಂದರೆ, ಕುಡಿಯೋ ನೀರಿನ ಆಕಾರ ತೊಂದರೆ, ಎಷ್ಟು ಮತ್ತು ಅಸ್ಪೃಶ್ಯತೆ ತೊಂದರೆ, ಎಷ್ಟೆಷ್ಟು ತೊಂದರೆಗಳಿದೆ. ಇವತ್ತು ರಸ್ತೆಗಳಿಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಅಪಘಾತಗಳಾಗ್ತಿದೆ. ಆ ರಸ್ತೆಗಳಿಗೆ ಗುಂಡಿಗೆ ಮುಚ್ಚಕ್ಕೆ ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ. ಇವತ್ತು ಮೋರಿಗಳು ಕಟ್ಕೊಂಡು ಇವತ್ತು ದುರ್ನಾಶ ಹೊಳಿತಿದೆ. ಆ ಮೋಡಿ ಕ್ಲೀನ್ ಮಾಡೋಕ್ಕೆ ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ. ಇವತ್ತು ರೈತರುಗಳು ಇವತ್ತು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಬೆಳೆದಂಥ ಬೆಲೆಗೆ ಸೂಕ್ತ ಬೆಲೆ ಇಲ್ಲ. ಇವತ್ತು ಸದನದಲ್ಲಿ ಎಲ್ಲ ಒಂದು ಏನು MLAಗಳು ಸಹ ಇವತ್ತು ಬೊಬ್ಬೆ ಹೊಡಿತಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ. ಎಲ್ಲೋ ಒಂದು ಕಡೆ ಇವತ್ತು ರಾಷ್ಟ್ರೀಯ ಪಕ್ಷಗಳನ್ನ ನಾವು ಬೆಂಬಲಿಸಿ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಒಂದು ಪ್ರಾದೇಶಿಕದ ಅಸ್ತಿತ್ವ ಇವತ್ತು ನಶಿಸಿ ಹೋಗ್ತಿದೆ. ಇವತ್ತು ದೇವೇಗೌಡರು ಕಟ್ಟಿದಂಥ ಈ ಪಕ್ಷ ಯಾಕೆ ಇವತ್ತೇನು ಇಬ್ಬಾಗಿದೆ? ಎಲ್ಲೋ ಇಲ್ಲಿ ಬೆಳೆದಂಥ ಉಂಡು ತಿಂದು ಬೆಳೆದಂಥ ಇವತ್ತು ರಾಷ್ಟ್ರೀಯ ಪಕ್ಷದಲ್ಲಿ ಓದ್ಕೊಂಡು ಇವತ್ತು ಅಲ್ಲಿ ಅಧಿಕಾರವನ್ನು ಪಡ್ಕೋತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಒಂದು ವಿಡಿಯೋ ಉದ್ದೇಶ ಇಷ್ಟೇ. ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಬಂದರೆ ಇಡೀ ಒಂದು ಕನ್ನಡದ ಒಂದು ವ್ಯವಸ್ಥೆ, ಕನ್ನಡದ ಅಸ್ತಿತ್ವತೆ ಉಳಿಯುತ್ತೆ. ಕನ್ನಡದ ಒಂದು ನೆಲ, ಜಲ, ಸಂಸ್ಕೃತಿ ಮತ್ತು ನಾಡಿಗಾಗಿ ಇವತ್ತು ಸರ್ಕಾರಗಳು ಹಿಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮೇಕೆದಾಟು ಯೋಜನೆಗೆ ಹೋರಾಟ ಮಾಡಿ ಏನು ಮಾಡಿದ್ರು? ಇವತ್ತು ಸರ್ಕಾರ ಬಂದಿದೆ, ಅದು ಯಾವ ಒಂದು ಅಣೆಕಟ್ಟು ಏನು ಮೇಕೆದಾಟು ಅಣೆಕಟ್ಟು ಏನೂ ಇಲ್ಲ. ಏನು ಹೋರಾಟ ಮಾಡಿದ್ದೇನು? ಏನು ಪಾದಯಾತ್ರೆ ಮೇಕೆದಾಟಿಂದ ಬೆಂಗಳೂರು ಪಾದಯಾತ್ರೆ ಮಾಡಿದ್ದೇನೋ? ನಾವು ಮೇಕೆದಾಟು ಚಲೋ ಅಂತ ಮಾಡಿದ್ದೇನೋ? ಇವತ್ತು ಮಹದಾಯಿಗೆ ಅನ್ಯಾಯ, ಕೃಷ್ಣಗೆ ಅನ್ಯಾಯ, ಮೇಕೆದಾಟುಗೆ ಅನ್ಯಾಯ. ಇವತ್ತು ಎಷ್ಟೆಷ್ಟು ಸಮಸ್ಯೆಗಳಿದೆ, ಉತ್ತರ ಕರ್ನಾಟಕದ ಸಮಸ್ಯೆಗಳಿದೆ, ಅವನ್ನ ಬಗೆಹರಿಸೋಕ್ಕಾಗ್ತಿಲ್ಲ. ಇವತ್ತು MLAಗಳು ಬೊಬ್ಬೆ ಹೊಡೆದಿದ್ದಾರೆ ಸದನದಲ್ಲಿ ಕೂತ್ಕೊಂಡು. ಸ್ಪೀಕರ್ಗಳು ಕೂತ್ಕೊಳ್ಳಿ ಅಂತಿದ್ದಾರೆ. ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪಕ್ಷಗಳ ಇವತ್ತು ಗುಲಾಮಗಿರಿಯಿಂದ ಇವತ್ತು ಮಾತೆತ್ತಿದ್ರೆ ಹೈಕಮಾಂಡ್ ಅಂದ್ಕೊಂಡು ಡೆಲ್ಲಿಗೆ ಹೋಗ್ತಿದ್ದಾರೆ. ಡೆಲ್ಲಿಗೆ ಹೋಗಿ ಹೈಕಮಾಂಡ್ನ ಗುಲಾಮಗಿರಿಯಿಂದ ಅವ್ರು ಹೇಳಿದ್ರೆ ಮಾತ್ರ ಇವತ್ತು ರಾಜ್ಯದಲ್ಲಿ ಕೆಲಸ. ಅವರ ಒಂದು ಒಡಂಬಡಿಕೆಯಿಂದ ಇವತ್ತು ರಾಜ್ಯಗಳಲ್ಲಿ ಇವತ್ತು ಭಾರತದಲ್ಲಿ 30 ರಾಜ್ಯಗಳಿದೆ. ಆ ರಾಜ್ಯಗಳು ಒಡಂಬಡಿಕೆ ಯಾವ ಸರ್ಕಾರ ಇರುತ್ತೆ? ಇವತ್ತು ನಮ್ಮ ಒಂದು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ. ಇವತ್ತು ತಮಿಳುನಾಡಿಗೆ ನಮ್ಮ ಕಾವೇರಿ ನೀರು ಅದು ಹರಿದೋಗ್ತಿದೆ. ಅಲ್ಲಿನ ನಮಗೆ ನ್ಯಾಯ ಸಿಕ್ಕಿದೆಯಾ? ಮಾದಂಡ್ಯದಲ್ಲಿ ನ್ಯಾಯ ಸಿಕ್ಕಿದೆಯಾ? ಕಳಸಾ ಬಂಡೂರಲ್ಲಿ ನ್ಯಾಯ ಸಿಕ್ಕಿದೆಯಾ? ಎಲ್ಲಿ ಉತ್ತರ ಕರ್ನಾಟಕ ಭಾಗದ ಜನರು ಎಲ್ಲ ವಲಸೆ ಬಂದು ಬೆಂಗಳೂರಿಗೆ ಬರುವಂತಾಗಿದೆ. ಅಲ್ಲಿನ ಜನಕ್ಕೆ ಕೆಲಸ ಇಲ್ಲ, ಅವರು ವಲಸೆ ಬರುವಂಥ. ಇಂಥ ಸಂದರ್ಭದಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷ ಯಾಕೆ ಅಸ್ತಿತ್ವದಲ್ಲಿ ಬರಬೇಕು ಅಂತ ಹೇಳ್ತಿದ್ದೀನಿ ಅಂದರೆ ಇವತ್ತಿನ ಒಂದು ಸಂದರ್ಭ ಇವತ್ತು
ಪ್ರಾದೇಶಿಕದ ನೆಲ ಜಲ ಒಂದು ಸಂಸ್ಕೃತಿ ಉಳಿಯುವಾಗಾಗಿ ಭಾಷೆ ಉಳಿಬೇಕು ಅಂತ ಹೇಳಿದೆ ಪ್ರಾದೇಶಿಕ ಪಕ್ಷ ಇವತ್ತೊಂದು ಒಂದು ರಾಜ್ಯದಲ್ಲಿ ಬರಬೇಕು. ಮುಂದಿನ 2028ರ ಒಂದು ಚುನಾವಣೆಯಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಕೊಟ್ಟಂಥ ಆಡಳಿತ ಮತ್ತು SM ಕೃಷ್ಣ ಟೈಮಲ್ಲಿ ಉತ್ತಮವಾದಂಥ ಮಳೆ ಇಲ್ಲದೆ ಬರಗಾಲ ಇಲ್ಲದೇ ಹೈಟೆಕ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು, ಉತ್ತಮವಾದಂಥ ಮಾಡಿದ್ರು. ಧರ್ಮಸಿಂಗ್ ಕಾಲದಲ್ಲೂ ಬರಗಾಲ ಆಯಿತು. ಮತ್ತು ಹಾಗೆ ಯಡಿಯೂರಪ್ಪ ಕಾಲದಲ್ಲೂ ನೀವೆಲ್ಲ ನೋಡಿದ್ದೀರಾ, ಅವರು ಹಗರಣಗಳಿಂದ ಜೈಲಿಗೆ ಹೋಗಿದ್ರು. ಇವತ್ತು ಸಿದ್ದರಾಮಯ್ಯರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಗ್ಯಾರಂಟಿಗಳಲ್ಲೇ ಅಂಟು ಕುಟ್ಕೊಬಿಟ್ಟಿದ್ದಾರೆ. ಇವತ್ತು ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ 2 ಸೀಟ್ ಪಡೆದ್ರು ಸಹ MP ಇವತ್ತು ಕೇಂದ್ರದಲ್ಲಿ ಭಾರಿ ಕೈಗಾರಿಕಾ ಸಚಿವರಾಗಿದ್ದಾರೆ. ಎಲ್ಲ ಒಂದು ಕಡೆ ಇವತ್ತು ಪ್ರಾದೇಶಿಕ ಪಕ್ಷ ನಾನು ಯಾಕೆ ಬೇಕು ಅಂತ ಹೇಳ್ತಿದ್ದೀನಿ ಅಂದರೆ ಇವತ್ತು ಒಂದು ವ್ಯವಸ್ಥೆನ ಒಂದು ಸರಿ ಹೋಗಬೇಕು ಅಂತ ಹೇಳಿದ್ರೆ ಇಡೀ ಒಂದು ರಾಜಕೀಯದ ಒಂದು ಸಂವಿಧಾನದ ಒಂದು ಚೌಕಟ್ಟಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇವತ್ತು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಮಾತ್ರ ರಾಜ್ಯದಲ್ಲಿ ಉತ್ತಮವಾದಂಥ ಕೆಲಸ ಮಾಡಲು ಸಾಧ್ಯ. ಇವತ್ತು MLAಗಳಿಗೆ ಶಾಸಕರುಗಳಿಗೆ ಏನು ಅವರ ಒಂದು ಕ್ಷೇತ್ರದಲ್ಲಿ ಒಂದು ಫ್ರೀಯಾಗಿ ಅನುದಾನ ಮಾಡಿಕೊಟ್ಟು ಜನಗಳಿಗೆ ಹತ್ತಿರವಾಗುವಂಥ ಸಂದರ್ಭಗಳನ್ನ ಮಾಡುವುದು. ಮತ್ತು ಎಲ್ಲೋ ಒಂದು ಕಡೆ ಇವತ್ತು ಆಗ್ತಿರುವಂಥ ಇವತ್ತು ಸರ್ಕಾರಗಳು ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳು ಗೃಹ ಜ್ಯೋತಿ, ಆ ಜ್ಯೋತಿ, ಈ ಜ್ಯೋತಿ, ಯುವ ನಿಧಿ ಅಂತ ಕೊಟ್ಕೊಂಡು ಇವತ್ತು ಐದು ಪಂಚ ಗ್ಯಾರಂಟಿಗಳನ್ನ ಕೊಟ್ಕೊಂಡು ಇವತ್ತು ಸರ್ಕಾರದಲ್ಲಿ ಖಜಾನೆಯಲ್ಲಿ ದುಡ್ಡಿಲ್ಲ. ಎಲ್ಲೋ ಒಂದು ಕಡೆ ನಾವೊಂದು ರಿಜಿಸ್ಟ್ರ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲೋದ್ರೆ ಇವತ್ತು ಲೂಟಿ ಮಾಡ್ತಿದ್ದಾರೆ. ಇವತ್ತು ರಸ್ತೆ ಡಾಂಬರೀಕರಣದಲ್ಲಿ ಲೂಟಿ, ಮತ್ತು ಒಂದು ವಿದ್ಯುತ್ ಸಂಪರ್ಕ ತಗೋತೀವಿ ಅಂದರೆ ಲೂಟಿ. ಇವತ್ತು ಒಂದು ಖಾತೆ ಮಾಡಿಸ್ತೀವಿ ಅಂದರೆ ಅಲ್ಲಿ ಭ್ರಷ್ಟಾಚಾರ. ಇವತ್ತು ಒಂದು ತಾಲೂಕು ಆಫೀಸ್ಗಳಲ್ಲಿ ಭ್ರಷ್ಟಾಚಾರ, ಇವತ್ತು ಕಂದಾಯ ಇಲಾಖೆಗಳಲ್ಲಿ ಭ್ರಷ್ಟಾಚಾರ, ಎಷ್ಟೆಷ್ಟು ಭ್ರಷ್ಟಾಚಾರ ಇದೆ. ಇವತ್ತು ಭ್ರಷ್ಟಾಚಾರಕ್ಕೆ ನಿಗ್ರಹ ಮಾಡುವಂಥ ಒಂದು ಯಾವೊಂದು ರಾಷ್ಟ್ರೀಯ ಪಕ್ಷಗಳು ಸಹ ಕ್ರಮ ಕೈಗೊಳ್ತಿಲ್ಲ. ಸುಮ್ಮನೆ ಬೋರ್ಡ್ಗಳು ಹಾಕೊಂಡಿರ್ತಾರೆ, ಆದರೆ ಏನು ಉಪಯೋಗ ಇಲ್ಲ. ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಬಂದರೆ ಇವತ್ತು ಸಮಾಜದಲ್ಲಿ ಒಂದು ಬದಲಾವಣೆ ಆಗುತ್ತೆ, ಸಮಾಜದ ಒಂದು ಸ್ಥಿರತೆ ಮತ್ತು ಅಸ್ತಿತ್ವ ಒಂದು ಉಳಿಯುತ್ತೆ. ಎಲ್ಲ ಒಂದು ಕಡೆ ಕುಮಾರಸ್ವಾಮಿಯವರ ಒಂದು ಆಡಳಿತ ಏನಿದೆ, ಆ ಗಟ್ಟಿತನವಾದಂಥ ನಿರ್ಧಾರಗಳೇನಿದೆ, ಆ ಒಂದು ಪ್ರಾದೇಶಿಕ ಪಕ್ಷ JDSಗೆ ಒಂದು ಗಟ್ಟಿಯಾಗಿ ನಿಂತದ್ದು ಎಲ್ಲೋ ಒಂದು ಕಡೆ ನಾವೆಲ್ಲ ಆ ಒಂದು ವೈಭವ ಮರಿಕಳಿಸಬೇಕು. ಮತ್ತು ಇಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಏನು ರೈತರ ಬಗ್ಗೆ ನಮ್ಮ ರಾಮನಗರದಲ್ಲಿ ಯಾವ ರೀತಿ ಹೇಳಿಕೆ ಕೊಟ್ಟರು, ರೈತರ ವಿರೋಧವಾಗಿ ಹೇಳಿಕೆ ಕೊಟ್ಟಿದ್ದು ಎಲ್ಲೋ ಒಂದು ಕಡೆ ನೋವಿನ ಸಂಗತಿನೇ. ಇವತ್ತು ಏನು ರೈತರ ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಅಂತೇಳಿ ರೈತರು ಹೋರಾಟ ಮಾಡ್ತಿದ್ದಾರೆ. ಅವ್ರಿಗೆ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಡ್ತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು. ಇವತ್ತು ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದಾರೆ, ಇವತ್ತು ಉಪಮುಖ್ಯಮಂತ್ರಿಗಳು ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ನಾಡಿನ ಜನಕ್ಕೆ ಏನು, ಇವತ್ತು ರೈತ ಸಂಘಟನೆಗಳು ಇವತ್ತು ಎಷ್ಟೆಷ್ಟು ಗಟ್ಟಿಯಾಗಿ ನಿಂತಿವೆ. ಇವತ್ತು ರೈತ ಸಂಘಟನೆಗಳನ್ನ ಎದುರಾಕೋತಿದ್ದಾರೆ ಅಂದರೆ ಉಪಮುಖ್ಯಮಂತ್ರಿಗಳು ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆ. ಸರ್ಕಾರವನ್ನು ನಡೆಸುವಂಥವ್ರು ಎಲ್ಲ ಒಂದು ಕಡೆ ರೈತರ ಪರ ಇರಬೇಕು. ರೈತರ ವಿರೋಧ ಆಡಳಿತ ಮಾಡಿದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಉಳಿಯಲ್ಲ. ಇವತ್ತು ರೈತರನ್ನು ಎದುರಾಕೊಂಡ್ರೆ ಇವತ್ತು ಸರ್ಕಾರನೂ ಉಳಿಯಲ್ಲ, ಅವರ ಒಂದು ಅಸ್ತಿತ್ವನೂ ಉಳಿಯಲ್ಲ. ಮುಂದಿನ ದಿನಗಳಲ್ಲಿ ರೈತರ ಪರ ಹೋರಾಟಗಳನ್ನ ನಾವು ಮಾಡ್ತೀವಿ, ರಾಜ್ಯದ ಜನತೆನೂ ಮಾಡ್ತಾರೆ. ನಮ್ಮ ಒಂದು ಪ್ರಾದೇಶಿಕ ಪಕ್ಷವನ್ನು ಸಹ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಅಂತೇಳಿ ಇವತ್ತು ರೈತರ ಪರವಾಗಿ ನಾನು ಒಬ್ಬ ಸಾಮಾನ್ಯ ರೈತರ ಕುಟುಂಬದ ಮಗನಾಗಿ ಎಲ್ಲೋ ಒಂದು ಕಡೆ ಈ ವಿಡಿಯೋನ ಮಾಡ್ತಿದ್ದೀನಿ. ಇಡೀ ಒಂದು ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ವಿಡಿಯೋ ಉದ್ದೇಶ ಇಷ್ಟೇ, ಈ ಒಂದು ವ್ಯವಸ್ಥೆ ಬದಲಾವಣೆ ಆಗಬೇಕು, ಯುವಕರು ಬದಲಾವಣೆ ಆಗಬೇಕು, ನಾಡಿನ ಪುಣ್ಯಾತ್ಮ ತಂದೆ ತಾಯಿಯವರು ಬದಲಾವಣೆ ಆಗಬೇಕು. ಮತ್ತು ಇಡೀ ಒಂದು ವ್ಯವಸ್ಥೆಯ ಒಂದು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ. ಇವತ್ತು ಅನುದಾನಗಳಿಲ್ಲ, ನೀರಾವರಿ ಸಮಸ್ಯೆ ಆಗ್ತಿದೆ, ರೈತರಿಗೆ ಉತ್ತಮವಾದಂಥ ವಿದ್ಯುತ್ ಇಲ್ಲ, ನೀರಾವರಿ ಸಮಸ್ಯೆ ಇಲ್ಲ, ಎಷ್ಟೆಷ್ಟು ಸಮಸ್ಯೆ ಇದೆ. ರೈತ ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಿದ್ದಾನೆ. ಉತ್ತಮ ಬೆಳೆದಂಥ ಬೆಳೆಗೆ ಇವತ್ತು ಸೂಕ್ತ ಬೆಲೆ ಇಲ್ಲ. ಇವತ್ತು ಏನು ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳಿದೆ. ಇವತ್ತು ನಮ್ಮ ಬೆಂಗಳೂರಿಗೆ ಸರಿಯಾದಂಥ ನೀರಿನ ಇದಿಲ್ಲ. ಆ ಖಾತೆ ಮಾಡ್ತೀವಿ, ಈ ಖಾತೆ ಮಾಡ್ತೀವಿ ಅಂತ ಹೇಳ್ಕೊಂಡು ಹಗಲು ದರೋಡೆ ಮಾಡ್ತಿದೆ ಇವು ಸರ್ಕಾರ. ಇವತ್ತು ಸರ್ಕಾರಗಳ ಒಂದು ಎಷ್ಟೆಷ್ಟು ಅವರ ಒಂದು ಕ್ರಮಗಳು ಇವತ್ತು ರೈತ ವಿರೋಧಿಯಾಗಿದೆ. ಎಲ್ಲ ಒಂದು ಕಡೆ ಪ್ರಾದೇಶಿಕ ಪಕ್ಷ ಬಂದು ಎಲ್ಲವನ್ನು ಸರಿ ಮಾಡಬೇಕು. ಇವತ್ತು ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳಿದೆ, ಬಡತನ, ಅಸ್ಪೃಶ್ಯತೆ, ಸಾಮಾಜಿಕ ಪಿಡುಗುಗಳು ಮತ್ತು ಎಷ್ಟೆಷ್ಟು ಸಮಸ್ಯೆಗಳಿದೆ. ಇವತ್ತು ಈ ವಿದ್ಯಾಭ್ಯಾಸದ್ದು ಇವತ್ತು ಒಂದು ಮಕ್ಕಳುಗಳನ್ನ ಶಾಲೆಗೆ ಸೇರಿಸ್ತೀವಿ ಅಂದರೆ ಇವತ್ತು ಒಂದು ಖಾಸಗಿ ಶಾಲೆಗಳು ಹಗಲು ದರೋಡೆಗಳನ್ನ ಮಾಡ್ತಿದೆ. ಇವತ್ತು ಸರ್ಕಾರಗಳು ಕಡಿವಾಣ ಆಗ್ತಿಲ್ಲ. ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ. ಎಲ್ಲ ಒಂದು ಕಡೆ ಪ್ರಾದೇಶಿಕ ಒಂದು ಪಕ್ಷ ಅಸ್ತಿತ್ವಕ್ಕೆ ಬಂದೆ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲ ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳು ಗುಲಾಮಗಿರಿಯಿಂದ ಎಲ್ಲ ಒಂದು ಕಡೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಆಗಲ್ಲ. ಎಲ್ಲ ಒಂದು ಕಡೆ ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸಮಾಜದಲ್ಲಿ ಬದಲಾವಣೆ ಮಾಡೋಣ, ಸಮಾಜದಲ್ಲಿ ಒಂದು ವ್ಯವಸ್ಥೆನ ತರೋಣ. ನೀರಾವರಿ ಆಗಲಿ, ವಿದ್ಯಾಭ್ಯಾಸ ಆಗಲಿ, ಅಸ್ಪೃಶ್ಯತೆ ಆಗಲಿ, ಬಡತನ ಆಗಲಿ,
ಎಲ್ಲ ಒಂದು ರೈತಾಪಿ ಕುಟುಂಬ ಆಗಲಿ ಎಲ್ಲ ಒಂದು ವರ್ಗದ ಸಂತೋಷವಾಗಿರುವಂಥ ಒಂದು ಪ್ರಾದೇಶಿಕ ಪಕ್ಷವನ್ನು 2028ಕ್ಕೆ ತರೋಣ ಅಂತೇಳಿ ನಾನು ವೀಡಿಯೋನ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.